ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರ್ದು. ಯಾಕಂತಂದರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗೆ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದರೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದ ಏಜೆಂಟರು ದುರ್ಬಲ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು, ಪರಿಷ್ಠ ಸಮಾಜಕ್ಕೆ ಸೇರಿದವರು, ಸಾಮಾಜಿಕ ನ್ಯಾಯದ ವಂಚಿತರು, ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಅಂತ ಹೇಳುವುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವ್ರನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ. ಅದಕ್ಕೆ ವೀಕ್ಷಕರನ್ನ ಹಾಕಬೇಕು, ಹಾಗೆ ಹಾಕಬೇಕು, ಹೀಗೆ ಬೇಕು, ಈಗ ಸುಳ್ಳು ಇದೆ ಅಂತ ಹೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನು ಆಡ್ತಾ ಇದ್ದಾರೆ. ಕೆಲವರು ಏನು ಅಂತ ನನಗೆ ಅರ್ಥ ಇಲ್ಲ. ಇವನು ನಮ್ಮ ಅವರಿಗೆ ತಲೆ ಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ. ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನು ಬೆರೆಸ್ಕೊಂಡು ಬಹುಶಃ ಜನರನ್ನು ಮತದಾರ ಪಟ್ಟಿಯಿಂದ ಅವ್ರನ್ನ ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಪ್ರಾಯ. ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌನ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ತೆಗೆಯದಂತೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರು ವಿನಂತಿ ಮಾಡಿಕೊಳ್ತೇನೆ. SIR ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ, ಒಂದು ವಿದ್ಯಾವಂತರ ಜಿಲ್ಲೆ. ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರ್ದು. ಯಾಕಂತಂದರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗೆ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದರೆ ಸರ್ಕಾರ ಸವಲತ್ತು ಇನ್ನೊಂದು, ಅದು ಬೇರೆ ವಿಚಾರ. ಆದರೆ ಅವನ ಹಕ್ಕು ಅದು. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ SIR ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಥರದ ಪಕ್ಷದ ಮುಖಂಡರನ್ನು ಕರೆದು ಸಾಕಷ್ಟು ಸಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ SIRನ ಬಗ್ಗೆ ಆಳವಾದಂಥ ತಿಳುವಳಿಕೊಳ್ಳಂಥವರಿಂದ BLAಗಳಿಗೆ ಅಂದರೆ ಪಕ್ಷದ ಏಜೆಂಟ್ಗಳು ಯಾರಿದ್ದಾರೆ, ಅದು ಎಲ್ಲ ರಾಜಕೀಯ ಪಕ್ಷಕ್ಕೆ ಒಬ್ಬೊಬ್ಬ ಏಜೆಂಟ್ ಅಂತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ಬೂತ್ನಲ್ಲಿ ಕೂಡ ಏಜೆಂಟ್ ನೇಮಕಾತಿ ಆಗಿದೆ. ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ 249 ಬೂತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದೆ. 249 ಬೂತ್ನಲ್ಲಿ ಕೂಡ ನಮ್ಮ ಪಕ್ಷದ ಏಜೆಂಟ್ರಿದ್ದಾರೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದ ಏಜೆಂಟರು ದುರ್ಬಲ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು, ಪರಿಷ್ಠ ಸಮಾಜಕ್ಕೆ ಸೇರಿದವರು, ಸಾಮಾಜಿಕ ನ್ಯಾಯದ ವಂಚಿತರು, ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಅಂತ ಹೇಳುವುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ನಾನು ನನ್ನ ಬಗ್ಗೆ ನಮ್ಮಲ್ಲಿ ಹೇಳಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಸರ್ಕಾರದ ಒಂದು ನಿರ್ದೇಶನ ಬಂತು. ಎಲ್ಲ BLAಗಳಿಗೆ ಬೂತ್ ಲೆವೆಲ್ ಏಜೆಂಟ್ ಯಾರಿದ್ದಾರೆ ಆ ಪಕ್ಷದ ಪಕ್ಷಾತೀತವಾಗಿ, ಹೌದು ಯಾವುದೇ ಪಕ್ಷದವರು ಇರಲಿ, ಅವರಿಗೆ ತಹಸೀಲ್ದಾರರು ಅವ್ರನ್ನ ಕರೆಸಿ ಅವರಿಗೆ ಒಂದು ತರಬೇತಿ ಕೊಡಬೇಕು ಅಂತೇಳಿ BLO ಅಂದರೆ ಬೂತ್ ಲೆವೆಲ್ ಆಫೀಸರ್, BLA ಅಂದರೆ ಬೂತ್ ಲೆವೆಲ್ ಏಜೆಂಟ್, ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನು ಬೂತ್ ಲೆವೆಲ್ Oಗಳನ್ನು ಕರೆಸಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೆಲವು ನಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕಲ್ಲಿ ಕೂಡ ಇದೆ. ಒಂದು ಸಂಕೀರ್ಣವಾದಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಹುಶಃ ಸೀಮಿತವಾದ ಜನರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಕೆಲವು ಗ್ರಾಮಗಳನ್ನು ಸೇರಿಸಿ ಒಂದು 2-3 ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಅಧಿಕಾರಿಗಳ ಜೊತೆ ಅಂದರೆ BLOಗಳ ಜೊತೆ
ಮೀಟಿಂಗನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಈ ಅಂಗನವಾಡಿ ಸಹಾಯಕರು ಅವರಿಗೆ ಸ್ವಲ್ಪ ಮಾಹಿತಿ ಕಷ್ಟ ಅನ್ನುವಂಥದ್ದನ್ನು ಅವರಿಗೆ ವಿಶೇಷವಾದ ತರಬೇತಿಯನ್ನು ಕೊಡೋದ್ರ ಮೂಲಕ ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ದೂರ ಉಳಿಬಾರ್ದು. ಇದು ಮತ್ತೆ ನಾನು ಹೇಳ್ತಕ್ಕಂಥದ್ದು, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಉಳಿತಕ್ಕಂಥ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮಾಡುವಂಥದ್ದು. SIR ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ನಿಮಗೆ ಅನುಭವಕ್ಕೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಅದರ ಮೇಲೆ ಒಂದು ನಾವು ಏನು ಹೇಳ್ತೀವಿ, ಮತದಾರ ಪಟ್ಟಿಯಿಂದ ತೆಗೀಬಾರ್ದು ಅಂತ ಹೇಳ್ತಕ್ಕ ನಮ್ಮ ಉದ್ದೇಶ, ಅದು ನಮ್ಮ ಅಪೇಕ್ಷೆ ಕೂಡ. ಅದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೌರನ ಹಾಕೋದು. ಆದರೆ ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವ್ರನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ. ಅದಕ್ಕೆ ವೀಕ್ಷಕರನ್ನ ಹಾಕಬೇಕು, ಹಾಗೆ ಹಾಕಬೇಕು, ಹೀಗೆ ಬೇಕು, ಸುಳ್ಳು ಇದೆ ಅಂಥೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ನಮಗೊಂದು ಕಾಮನ್ ಸೆನ್ಸ್ ಇದೆ. ಬಹುಶಃ ಅವರು ಕೆಲವು ಜನ ಮಾತಾಡ್ತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ. ಏನು ಹೇಳ್ತಾರಂದ್ರೆ, ನಿಮಗೆಲ್ಲ ಗೊತ್ತಿದೆ, ಇವತ್ತು 2002ನೇ ಇಸ್ವಿಯಲ್ಲಿ ಯಾರು ಮತದಾರರು ಮತ ಹಾಕಿದ್ದಾರೆ ಅವರನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿದೆ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಒಂದು ಸಾಲ 2025ರಲ್ಲಿ ಬಹುಶಃ ಅವರು ಮತದಾರ ಪಟ್ಟಿ ನೇರವಾಗಿ ಅವರ ಹೆಸರು ಹಾಕಿ ಮುದ್ರಿತ ಆಗ್ತದೆ. ಈಗ SIR ಒಂದು ಪ್ರಚಾರಕ್ಕೆ ಇರ್ತಕ್ಕಂಥ ವಸ್ತು ಅಲ್ಲ, ಅದು ಹೇಗೆ ಆಗುತ್ತೆ ಅಂತೇಳಿ ಸ್ವಲ್ಪ ನಿಮಗೆ ಮಾಹಿತಿ ನಿಮಗೆ ಆಗಿದೆ. ಬಹುಶಃ ಕಷ್ಟದ ಕೆಲಸ ಆದರೂ ಕೂಡ ಇವತ್ತು ದೇಶದ ಸರ್ಕಾರ ಮಾಡ್ತಕ್ಕಂಥ ಈ ಕಾರ್ಯಕ್ರಮ, ಇದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಅಂತಲ್ಲ, ಹೌದು, ಈ SIR ಪ್ರಕರಣ ಬಹುಶಃ ಇದನ್ನು ಎನಿಮಿರೇಷನ್ ಮಾಡ್ತಕ್ಕಂಥದ್ದು, ಅದಕ್ಕೆ BLಗಳು ನೇಮಕಾತಿ ಮಾಡ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅದಕ್ಕೆ ಅಧಿಕಾರಿಗಳು ಬೇಕು. ಈ ಕೆಲವು ಜನ ಹೇಳ್ಬೋದು, ಅಧಿಕಾರಿಯವರು ಹೇಳಿದವರು ಯಾರು ಮಾಡಿದ್ರು ಹೇಳಿದವರು ಎಲ್ಲ ಸ್ಥಳೀಯ ಮಟ್ಟದ, ನಾವು ಅದೇ ಕ್ಷೇತ್ರದ ಸಾಮಾನ್ಯವಾಗಿ ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್ ಸ್ಥಳೀಯ ಮಟ್ಟದ, ನಾವು ಬೇರೆ ಊರಿಂದ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನು ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದರೆ ಇವತ್ತು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನು ಆಡ್ತಾ ಇದ್ದಾರೆ. ಕೆಲವರು ಏನು ಅಂತ ನನಗೆ ಅರ್ಥ ಇಲ್ಲ. ಇವನ್ ಅವರಿಗೆ ತಲೆಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನು ನೀವು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿಯ ಹೆಸರನ್ನು ಹೇಳ್ತಾರೆ ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಬೋದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರಬಹುದು ಅವನು ಆನ್ಲೈನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡ್ತಕ್ಕ ಬಿ ಎಲ್ಲು ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತೇಳಿ ನಾನು ಒಪ್ಲಿಕ್ಕೆ ತಯಾರ. ಅಷ್ಟು ಒಂದು ಬೂತಿಗೆ ಒಬ್ಬ ಅಂತೇಳಿದರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ಥರ ಇದನ್ನು ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನು ಬೆರೆಸ್ಕೊಂಡು ಬಹುಶಃ ಜನರನ್ನು ಮತದಾರ ಪಟ್ಟಿಯಿಂದ ಅವರನ್ನು ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ.
ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌಣ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ಬಹುಶಃ ಇದನ್ನು ನಾನು ಗಮನಿಸಿಕೊಂಡು ಬಹುಶಃ ಯಾರು ಕೂಡ ನನ್ನ ಜಿಲ್ಲೆಯ ಮಟ್ಟಿಗೆ ನಾವು ಹೇಳ್ತಕ್ಕಂಥ ನಾನು ಹಿರಿಯ ಕಾಂಗ್ರೆಸ್ನ ಒಬ್ಬ ಮುಖಂಡನಾಗಿ SIR ಪ್ರಕರಣ ಇದನ್ನು ಪ್ರಕ್ರಿಯೆಯಲ್ಲಿ ಇಲ್ಲಿ ನಮ್ಮನ್ನು ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಬಹುಶಃ ಇದಕ್ಕೆ ಯಾರು ಅದಕ್ಕೆ ತಲೆ ಕೆಡಿಸದೆ ಅಧಿಕಾರಿಗಳು ಯಾರು BL ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾರ ಮಾತಿಗೂ ಕಿವಿಕೊಡದೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರನ ಯಾವುದೇ ಕಾರಣಕ್ಕಾಗಿ ಅದನ್ನು ತೆಗೆಯದಂತೆ ನೋಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರು ವಿನಂತಿ ಮಾಡಿಕೊಳ್ತೇನೆ. ಜನರು ಕೂಡ ಅಷ್ಟೇ ಯಾವುದೇ ಅಪಪ್ರಚಾರಕ್ಕೆ ಕೈಗೊಳ್ಳೋದು. ಬಹುಶಃ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಈ ಗುಸುಬೈಟಿಯ ಅಂತ ಒಂದು ಬರ್ತದೆ. ನಾನು ನುಸುಳುಕೋರರು ಅಂತ, ನುಸುಳುಕೋರರು ಗಡಿಯಿಂದ ಬರುವಂಥದ್ದು. ನುಸುಳುಕೋರರು ಬರೋದಾದರೆ 2002 ಇಸ್ವಿ ಎಷ್ಟು ವರ್ಷ ಆಗ್ತದೆ, 24 ವರ್ಷದ ಅವರ ಮತ ಹಾಕಿರ್ತಕ್ಕಂಥದ್ದು ಅರ್ಹತೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಮಾಡ್ತಕ್ಕಂಥದ್ದು. ನಮಗೆ ಹೇಳ್ತಾರೆ ಕೆಲವು ಜನ BJP ಅವರು SIR ತಂದಾಗ ಕಾಂಗ್ರೆಸ್ನವ್ರು ತಂದಿದ್ದಾರೆ ಹಿಂದೆ ಅಂತೇಳಿ. ನೀವೆಲ್ಲ ಪತ್ರಿಕಾ ಸ್ನೇಹಿತರು ಸ್ವಲ್ಪ ವಯಸ್ಸಾದವರು ಇರ್ಬೋದು. ನನಗೂ 70 ವರ್ಷ ಹತ್ರ ಬಂತು. ನನಗೆ ಈ ಎನ್ಯುಮರೇಷನ್ ಪಟ್ಟಿಗೆ ಅರ್ಜಿಯಾಗಿ ದಸ್ಕತ್ ಆಗೋದು ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಆಗೋದು. 11 ಸಾರಿ SIR ಆಗಿದೆ ಅಂತ ಹೇಳ್ತಾರೆ. ನನ್ನ SIR 11 ಸಾರಿ ಆಗಿದೆ ಅಂತ. ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿಯಲ್ಲಿ, ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿಯಲ್ಲಿ ಅವ್ರು ಹೇಳ್ತಾರೆ ಯಾಕೆ ಕಾಂಗ್ರೆಸ್ ಇರುವಾಗ 1957ರಿಂದ ಈ ಒಂದು SIR ಪ್ರಕರಣ ಇದೆ, ಆವಾಗ ಅವರು ಕಾಂಗ್ರೆಸ್ ಮಾಡುವಾಗ ಯಾಕೆ ಮಾತಾಡಿಲ್ಲ ಅಂತ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಯಾರಾದರೂ 2002ನೇ ವರ್ಷದಲ್ಲಿ ಇದ್ದಂಥವ್ರು ನಿಮ್ಗೆ ಗೊತ್ತಿರ್ಬೋದು. ಏನು SIR ಅಂದರೆ ಈಗ ನಾವು ಎನ್ಯುಮರೇಷನ್ ಫಾರ್ಮ್ಗೆ ದಸ್ಕತ್ ಆಗ್ತಕ್ಕಂಥದ್ದು ಇತ್ತ, ಪರಿಷ್ಕರಣೆ ಆಗ್ತಾಯಿತ್ತು. ಮನೆಗೆ ಹೋಗಿ ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಕಾನ್ಸ್ಮಾರಿ ಅಂತ ಹೇಳ್ತಿದ್ರು, ಕಾನ್ಸಮಾರಿ ಅಂತೇಳಿ ನಮ್ಮ ಮನೆ ಜನರನ್ನು ಅಂಕಿಅಂಶ ಗುರುತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ರೀತಿಯಲ್ಲಿ ಆಗ್ತಿತ್ತು ಅಲ್ವಾ? ಹೌದಾದ್ರೆ ಹೌದೇನೆ, ಅಲ್ಲ ಅಂತಂದರೆ ನನಗೆ ನನ್ನ ಪ್ರಶ್ನೆಗೆ ನಾನು ಹೇಳಿ ತಪ್ಪು ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ. ಈ ಥರ ಯಾಕೆಂದರೆ ಜನರಿಗೆ ತೊಂದರೆ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಅದನ್ನು ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಮಟ್ಟಿಗೆ ಇದು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಆಗ್ತಕ್ಕಂಥ ಆದಾಗ ಬಹುಶಃ ಕೆಲವು ಒಂದು ಹೆಸರು 2 ಸಾರಿ ಬರೋದು ಇಲ್ಲ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ. ಇದು ಬಹುಶಃ ಇದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಜನ ಮಾಡಬೇಕು ಅಂತೇಳಿ ಜನರು ಕೂಡ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಬಹುಶಃ ನಾನು ಮತ್ತೊಮ್ಮೆ ಹೇಳ್ತೇನೆ, ಇವತ್ತು ಆನ್ಲೈನ್ನಲ್ಲಿ ಫಾರ್ಮನ್ನು ಭರ್ತಿ ಮಾಡ್ತಕ್ಕಂಥ ಅವಕಾಶ ಉಂಟು ಅಂತಂದಾಗ ಮತ್ತು ಅದಕ್ಕೆ ಸಮಸ್ಯೆ ಏನಿದೆ? ಇದೆಲ್ಲ ಏನಿಲ್ಲ. ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡಿ BLOಗಳು ಅವರು 2 ಕಾಪಿಯನ್ನು ಕೊಡ್ತಾರೆ, ಒಂದನ್ನು ದಸ್ಕತ್ ಹಾಕಿ ನಮಗೆ ಕೊಡ್ತಾರೆ. ನಾನು ಕೂಡ ಅರ್ಜಿ ಹಾಕಬೇಕು, ರಮನಾಥ್ರೇ ಕೂಡ ಮತದಾರ ಪಟ್ಟಿ, ಇಲ್ಲದ್ರೆ ನನ್ನ ಮತದಾರನೇ ಅಲ್ಲ. ನೀವು ಕೂಡ ಮತದಾರ ಪಟ್ಟಿಗೆ ಅರ್ಜಿ ಹಾಕಬೇಕು, ಇಲ್ಲದ್ರೆ ನೀವು ಸಹ ಮತದಾರರೇ ಅಲ್ಲ. ಮೊದಲು ನಮಗೆ ಹಾಗೆ ಇರಲಿಲ್ಲ. ನನಗೆ ಇದು ಹೊಸ ಅನುಭವ. SIR ಸುಮಾರು ವರ್ಷ ಆಯ್ತಂತೆ, ಅದು ಒಪ್ಪಿಕೊಳ್ಳೋಣ. ಆದರೆ ಇದು ನನಗೆ ಹೊಸ ಅನುಭವ. ಕಾಂಗ್ರೆಸ್ನವರು ಹಾಗೆ ಆ ಕಾಲದಲ್ಲಿತ್ತು ಹಾಗೆ ಅಂತ ಹೇಳ್ತಾರೆ, ಇರಲಿ. ಆದರೆ ನಮ್ಮ ಜವಾಬ್ದಾರಿ ಏನು? ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಹೇಳ್ತಕ್ಕಂಥದ್ದು, ಯಾವ ಊಹಾಪೋಹೆಗೆ ನೀವು ಕೂಡ ಅದರ ಗಮನಕ್ಕೆ ಕೊಡದೆ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಕೂಡ ನಾವೊಂದು ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆ. ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಂಟು ಅಂತೇಳಿ ಪತ್ರಿಕಾ ಹೆಡ್ಲೈನ್ ಬರಬೇಕು ಅಂತೇಳಿ ನನ್ನ ಅಪೇಕ್ಷೆ, ಅದು ನನ್ನ ಆಸೆ ಆಕಾಂಕ್ಷೆ ಕೂಡ. ಅದು ಪಾರದರ್ಶಕವಾಗಿ ಆಗಿದೆ ಅಂತ, ಪಾರದರ್ಶಕವಾಗಿ ಯಾವುದೇ ಒಬ್ಬನಿಗೆ ಅನುಕೂಲ ಆಗ್ತಕ್ಕಂಥ ಅನಾನುಕೂಲ, ಒಬ್ಬನ ಮತದಾರ ಪಟ್ಟಿ ತೆರೀಬೇಕು ಅಂತ ಹೇಳ್ತಕ್ಕಂಥ ಮನೋಸ್ಥಿತಿ ಯಾರತ್ತಲೂ ಇರಬಾರ್ದು. ಇದು ಇರಬಾರ್ದು. ಆಧಾರದಲ್ಲಿ ಕೆಲವು ಈಗ ಈ ನುಸುಳುಕೋರರು ಅಂತ ಹೇಳಿದಾಗ ನನಗೆ ನೆನಪಾಗ್ತದೆ. ಬಹುಶಃ ಅದನ್ನು ನಾನು ಮಾತಾಡ್ತಕ್ಕಂಥಲ್ಲ. ಏನಂತಂದರೆ
ಮಿಲಿಟ್ರಿ ಇವರ ಕೈಯಲ್ಲಿದೆ. ನಮ್ಮ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು, ಮಿಲಿಟ್ರಿ ಇವರ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಇವರ ಕೈಯಲ್ಲಿದೆ, ಪೊಲೀಸ್ ಇವರ ಕೈಯಲ್ಲಿದೆ, ರಿಸರ್ವ್ ಬ್ಯಾಂಕ್ ಇವರ ಕೈಯಲ್ಲಿದೆ, ಮತ್ತೆ ಹೇಗೆ ನುಸುಳುಕೋರರು ಬರ್ತಾರೆ ಅಂತೇಳಿ ನಮ್ಗೆ ಭಾಷಣ ಮಾಡ್ತಿದ್ರು ನಮ್ಮ UPA ಸರ್ಕಾರ ಇದ್ದಾಗ. ಈಗ ಅದೇ ಪ್ರಶ್ನೆಯನ್ನು ಅವ್ರಿಗೆ ಕೇಳಬೇಕು, ನುಸುಳುಕೋರರು ಹೇಗೆ ಬಂದರು, RDX ಹೇಗೆ ಬಂತು, ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಅದು ನಾನು ಉದಾಹರಣೆಗೆ ಹೇಳ್ತಕ್ಕಂಥದ್ದು. ಈಗ ಇದು ಎಲ್ಲ ಬಹುಶಃ ಇದರ ಬಗ್ಗೆ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆ SIRನಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕು ಅಂತ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಇದೆ. ಯಾರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಈ ಒಂದು SIR ಪರೀಕ್ಷೆ ಆಗಲಿ ಅನ್ನೋ ನನ್ನ ಅಪೇಕ್ಷೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ